ವೆಲ್ಕಮ್ ಡೈಲಿ ಹೇರ್ ಸ್ಟೈಲ್. ಓ ಮೈ ಗಾಡ್ ಚೆಲ್ದೆ ಚುಪಾ ಚುಪ್ಸ್ ಅಂದರೆ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆಗಲೂ ಗುಡ್ ಲುಕಿಂಗ್ ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೇಕು ಹೋದ್ರೂ. ಕ್ಲಿಪ್ ಇಷ್ಟ ಇತ್ತು ನನಗೆ. ಅರೆ ಬಯ್ಯ ಗೊಂಬೆ ತೆಗೆದಕ್ಕೆ ಗೈಸ್ ಇದು ನೇರಳೆ ಗಿಡ ಅಂತೆ, ನನಗಂತೂ ಗೊತ್ತಿಲ್ಲ. ಸ್ಟೀಮ್ ಮಾಡ್ತಾ ಇದ್ದೀನಿ. ಮಟನ್ ಸಾಂಬಾರ್ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಔಟ್ ಆಫ್ ಮೈ ಡಾಟರ್ ಇಷ್ಟ ಹಾಕಿದ್ದೀನಿ. ಇದನ್ನ ರುಬ್ಕೊಂಡು ಇವಾಗ ಮಟನ್ ಸಾಂಬಾರು ಮಾಡಬೇಕು. ಹೊಸ ಹಿಂಡಿತು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಗೈಸ್ ಇವತ್ತಿಗೆ ಏನಂತ ಹೇಳಿದ್ರೆ ನೋಡಿ, ಹೇರ್ ಕಲರ್ ಮಾಡಿಸಿ ಇವತ್ತು ಹೇರ್ ಸೆಟ್ ಮಾಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹೇರ್ ಅಂತ ಹೇಳಿದ್ರೆ. ತುಂಬ ಹೇರ್ ಫಾಲ್ ಆಗ್ತಾಯಿತ್ತು, ಏನೋ ಗೊತ್ತಿಲ್ಲ. ಸ್ವಲ್ಪ ಚೇಂಜಸ್ ಮಾಡಿದ್ಮೇಲೆ ಅದಾಗದೇ ಸ್ಟಾಪ್ ಆಗಿಬಿಟ್ಟಿದೆ ಹೇರ್ ಫಾಲ್ ಎಲ್ಲ. ಇವಾಗ ಬಂದು ಗೈಸ್ ನಾನು ಬೆಳಿಗ್ಗೆ ವ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದೆ. ಅಲ್ಲಿಂದ ಏನೇನೋ ತಂದಿದ್ದೀನಿ, ನಿಮಗೂ ತೋರಿಸ್ತೀನಿ ನೋಡಿ. ನಾನು ಕ್ಯೂಟಾಗಿರೋ ಏನೇನೋ ತಂದಿದ್ದೆ. ಗೈಸ್ ನೋಡಿ, ಕ್ಲಿಪ್ ನಂಗೆ ತುಂಬ ಇಷ್ಟ ಆಯಿತು. 2 ಪೇರ್ ಕ್ಲಿಪ್ ತಗೊಂಡೆ ಮತ್ತು ಸ್ವಲ್ಪ ರಿಬ್ಬನ್ಸ್ ಬೇಕಾಗಿತ್ತು ಡೈಲಿ ಹೇರ್ ಸ್ಟೈಲ್. ಓ ಮೈ ಗಾಡ್ ಚೆಲ್ದೆ ಚಾಕ್ಲೇಟ್ ತಿಂತಾ ಇದ್ದೆ. ಇದನ್ನು ಬೆಳಗ್ಗೆ ತಗೊಂಡು ಅದನ್ನು ಹಂಗೆ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ, ಬಿದ್ದೋಗ್ಬಿಡ್ತಿಲ್ಲ ಚೆಲ್ಲೋದು. ಇಷ್ಟು ತಂದೆ. ಡೈಲಿ ಹಾಕೊಳ್ಳೋಕ್ಕೆ ಸ್ಟಿಕ್ಕರ್ಸು, ಯೂನಿಫಾರ್ಮ್ಗೆ ಹೇರ್ ಬ್ಯಾಂಡ್ಸ್, ಹೇರ್ ರಿಬ್ಬನ್ಸ್ ಬೇಕಾಗಿತ್ತು, ಅದು ತೊಗೊಂಡಿದ್ದೀನಿ. ಏನೂ ಗೊತ್ತಿಲ್ಲ ಗೈಸ್, ನನಗೆ ಈಗ ಚುಪಾ ಚುಪ್ಸ್ ಅಂದರೆ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವಾಗ ಅದನ್ನ ತಿಂತಾಯಿದ್ದೀನಿ. ಹೆಂಗೆ ಅಂತ ಹೇಳಿದ್ರೆ, ಮೊದಲು ನನಗೆ ಅಷ್ಟೊಂದೇನು ಇಷ್ಟ ಆಗ್ತಾ ಇರಲಿಲ್ಲ ಈ ಥರ ಚಾಕ್ಲೇಟ್ ಎಲ್ಲ. ಇತ್ತೀಚೆಗೆ ಚುಪಾ ಚುಪ್ಸ್ ಅಂದರೆ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಂತ ಹೇಳಿದ್ರೆ, ಹೇರ್ ಫುಲ್ಲು ಒಂದು ಕಡೆ ಬ್ರೌನ್ ಇತ್ತು, ಒಂದು ಕಡೆ ಗ್ರೇ ಹೇರ್ ಕಾಣಿಸ್ತಾ ಇತ್ತು. ಫುಲ್ಲು ಡಾರ್ಕ್ ಬ್ರೌನ್ ಮಾಡಿಸ್ಬಿಟ್ಟಿದ್ದೀನಿ. ಕ್ಲೀನಾಗಿ ಕಾಣಿಸ್ತದೆ ಇವಾಗ. ಇವಾಗ ಏನಂತ ಹೇಳಿದ್ರೆ ರೆಡಿ ಆಗಬೇಕು. ರೆಡಿಯಾಗಿ ಮಕ್ಕಳನ್ನ ಇವತ್ತು ನಾನು ವೀಕ್ ಆಫ್ ಇರೋದ್ರಿಂದ ನಾನೇ ಸ್ಕೂಲಿಂದ ಕರ್ಕೊಂಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅಲ್ಲಿಗೆ ಹೋಗಿ ಸ್ಕೂಲಿಂದ ಕರ್ಕೊಂಬರ್ಬೇಕು. ಅದಕ್ಕೂ ಮುಂಚೆ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಗೈಸ್ ನನಗಂತೂ ವೀಕ್ ಆಫ್ ಇದ್ದರೆ ಮಕ್ಕಳು ಬಸ್ ಬರೋ ತನಕ ನಾನು ವೆಯ್ಟ್ ಮಾಡೋಕ್ಕೆ ಬೇಜಾರಾಗುತ್ತೆ. ನಾನೇ ಹೋಗಿ ಕರ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಏನು ಅಂತ ಹೇಳಿದ್ರೆ, ಮನೇಲಿ ಮಕ್ಳು ಗಲಾಟೆ ಮಾಡಿದಾಗ ಅನಿಸುತ್ತೆ ಸ್ಕೂಲಿಗೆ ಕಳಿಸಿದ್ರೆ ಸಾಕಪ್ಪ ಅಂತ. ಸ್ಕೂಲ್ಗೆ ಹೋಗಿ ಅವರು ನಾವು ಒಬ್ಬರೇ ಮನೇಲಿದ್ದಾಗ ಸಖತ್ ಬೇಜಾರಾಗುತ್ತೆ ಗೈಸ್. ನಿಮಗೂ ಹಂಗೆ ಆಗುತ್ತೆ ಅಂತ ಅನಿಸುತ್ತೆ. ಎಲ್ಲ ತಾಯಂದಿರಿಗೂ ಹಂಗೆ ಅಲ್ವಾ, ಸೇಮ್ ಫೀಲಿಂಗೆ. ಏನಪ್ಪ ಅಂತ ಹೇಳಿದ್ರೆ, ಡೈಲಿ ಒಂದೇ ಥರ ಕೆಲಸ, ಒಂದೇ ಥರ ಲೈಫು ಅಂತ ಹೇಳಿ ಬೇಜಾರಾಗ್ಬೋದು. ಆದರೆ ಸಣ್ಣ ಸಣ್ಣ ಕೆಲಸಗಳು ಮಾಡೋದ್ರಿಂದ ನಮ್ಮ ಬದುಕು ಸುಂದರವಾಗಿರುತ್ತೆ, ಮನೆಯೂ ಕ್ಲೀನಾಗಿರುತ್ತೆ, ಮೈಂಡು ಫ್ರೆಶ್ ಆಗಿರುತ್ತೆ. ಇಲ್ಲಿ ನಾನು ರೂಮ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬರೀ ಇದು ಒಂದು ದಿನ ನಾನು ಮನೆಯಲ್ಲಿ ಇದ್ದಿದ್ದಕ್ಕೆ ಗೈಸ್, ಮಕ್ಕಳಿಲ್ಲದೆ ಎಷ್ಟು ಅಲೋನ್ ಅಂತ ಫೀಲ್ ಆಗಿಬಿಡ್ತು, ಲೋನ್ಲಿ ಫೀಲ್ ಆಯಿತು ಅಂತ ಹೇಳಿದ್ರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ನಾವು ಅಲೋನಾಗೇ ಇರಬೇಕಾಗತ್ತೆ. ಒಂಟಿತನ ಅಂತ ಅನ್ನೋದು ಒಂದು ಜಸ್ಟು ಎಕ್ಸ್ಪೀರಿಯನ್ಸ್ ಅಷ್ಟೇ ಗೈಸ್, ಅದೊಂದು ಶಿಕ್ಷೆ ಅಂತ ಹೇಳೋಕ್ಕಾಗಲ್ಲ. ನಾನು ಬೇಗ ಅದಕ್ಕೆ ಕೆಲಸನೆಲ್ಲ ಮುಗಿಸ್ದೆ. ಮಕ್ಕಳು ಬಂದಾಗ ಫ್ರೀಯಾಗಿ ಆರಾಮಾಗಿರೋಣ ಅಂತ ಹೇಳ್ಬಿಟ್ಟು. ಪ್ರತಿದಿನ ಒಂದೊಂದು ಚಾಲೆಂಜ್ ಇರುತ್ತೆ ಲೈಫಲ್ಲಿ. ಫಸ್ಟ್ ಆಫ್ ಆಲ್ ನಾವು ನಮ್ಮನ್ನು ನಾವು ಪ್ರೀತಿಸೋದನ್ನ ಕಲಿಬೇಕು. ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ನಾವು ಗೌರವಿಸಬೇಕು. ಆವಾಗ ಗೈಸ್ ನಮ್ಮ ಲೈಫಲ್ಲಿ ಯಾವತ್ತೂ ಬೋರು, ನಾವು ಒಂಟಿ ಅಲೋನ್ ಅಂತ ಅನಿಸಲ್ಲ.
ಇಲ್ಲಿ ನಾನು ಬೇಗ ಬೇಗ ಮನೆ ಕೆಲಸನೆಲ್ಲ ಮಾಡಿದೆ, ಮತ್ತು ಪಾತ್ರೆ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿದೆ ಗೈಸ್. ನಾನು ಟೈಮ್ ಲ್ಯಾಪ್ಸಲ್ಲಿ ವಿಡಿಯೋನ ರೆಕಾರ್ಡಿಂಗ್ ಇಟ್ಬಿಟ್ಟು ಬೇಗ ಬೇಗ ಕೆಲಸನ ಮುಗಿಸ್ದೆ. ನನಗೆ ಗೈಸ್ ಏನಂತ ಹೇಳಿದ್ರೆ ಯಾವಾಗಲೂ ಗುಡ್ ಲುಕ್ಕಿಂಗ್ ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೇಕು. ಅದಕ್ಕೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಮನೆಯಿಂದ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇನೆ ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಡ್ತೀನಿ. ಇಲ್ಲಿ ನಾನು ಸ್ಕೂಲಿಗೆ ಹೋಗಿ ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ನನಗೊಂಥರ ಅದು ಖುಷಿ ಕೊಡುತ್ತೆ ಗೈಸ್. ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ಬೋದು ನಾವು ಎಲ್ಲೇ ಹೋದ್ರೂ. ಬುಬ್ಬು ಕ್ಲಿಪ್ ಇಷ್ಟ ಆಯ್ತು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ನಂಗೆ ಅರೆ ಭಯ್ಯ ಗೊಂಬೆ ತೆಗೆದಕ್ಕೆ ಯಾಕೆ ಬಿಡ್ತಿದೆ ಹೆಂಗಿರ್ತದೆ ಚಿಲ್ಲಿ ಅಂತ ಯಾರು ಅಲ್ಲೇ ಮುಂದೆ ಬಂದಿರ್ತಾರೆ. ತೋರ್ಸು. ಫೋಕಸ್. ಓ ಕರೆಕ್ಟ್. ಎಷ್ಟು ಕ್ಯೂಟ್ ಆಗೈತಲ್ವಾ? ಕ್ಯೂಟು ತಗೊಂಡ್ರೆ ಅಷ್ಟೇ ಭಯ ಆಯ್ತು. ಮುಡ್ದಾಯ್ತು. ಅದು ಫೆವಿಕ್ವಿಕ್ ಹಾಕಿ ಸ್ಟಿಕ್ ಮಾಡ್ಬೋದು. ಓಕೆ ನೋಡಿ, ನಮ್ಮ ಮಮ್ಮಿ ತಗೊಟ್ರು ನಾವು ಸ್ಕೂಲಿಂದ ಬರೋಷ್ಟಲ್ಲಿ ಗಾಯ್ಸ್. ನನಗೆ ಪರ್ಪಲ್ ಇಷ್ಟ ಅಂತ ಪರ್ಪಲ್ ತಗೊಟ್ರು, ಲಿಶಿಕಾಗಿ ಪಿಂಕ್ ಇಷ್ಟ ಅಂತ ಪಿಂಕ್ ತಗೊಟ್ರು. ನೆಕ್ಸ್ಟ್ ಗುಡ್ ಕೊಟ್ಟವ್ರೆ. ಆಮೇಲೆ ಲೀವಿಂಗ್ ವರ್ಲ್ಡ್ ಲೆಸನ್ನು ಕರೆಕ್ಷನ್ ಮಾಡಬೇಕಾದ್ರೆ ಈ ಪ್ಲ್ಯಾಂಟ್ಗೆ ಗುಡ್ ಕೊಟ್ಟವ್ರೆ ಮ್ಯಾಮು. ಅದಾದ್ಮೇಲೆ ಫುಲ್ ಆದಮೇಲೆ ಗುಡ್ಡು ಸ್ಟಾರ್ ಕೊಟ್ಟವ್ರೆ ಮ್ಯಾಮ್ ಇವತ್ತು ಕರೆಕ್ಷನ್ ಮಾಡಬೇಕಾದ್ರೆ. ಗುಡ್ ಗರ್ಲ್. ಇದು ನೇರಳೆ ಗಿಡ ಅಂತೆ, ನನಗಂತೂ ಗೊತ್ತಿಲ್ಲ. ಅವತ್ತು ನೇರಳೆ ಬೀಜ ಹಾಕಿದ್ರಂತೆ, ಅದರಿಂದ ಓ ಹೌದು ಬೀಜ ಇಲ್ಲಿದೆ. ಈ ಕರೆಕ್ಟ್ ಬೀಜ ಇದೆ ಇಲ್ಲಿ. ಇದಿಷ್ಟು ನೇರಳೆ ಗಿಡ, ಇಷ್ಟೊಂದು ಬಿಡಿಗೆ ನೇರಳೆ ಗಿಡ. ಇದು ಎರಡು ಒಟ್ಟಿಗೆ ಬೆಳೀತೈತೆ. ಅದು ಮರ ಆಗುತ್ತೆ, ಅದು ತಗೊಂಡೋಗಿ ಊರಲ್ಲಿ ಹಾಕ್ಬೇಕು ಅಷ್ಟೇ. ನೇರಳೆ ಅಂದ್ಬಿಡ್ತಿದೆ. ಸ್ಟೀಮ್ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀನಿ. ಟೀ ಕೊಟ್ಬಿಟ್ಟು ಮಕ್ಕಳಿಗೆ ಹಾಲು ಕೊಟ್ಟು ನಾನು ಕಾಫಿ ಮಾಡ್ಕೋಬೇಕು. ಕಾಫಿ ಮಾಡಿಕೊಂಡು ಕುಡಿಬೇಕಂತ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಇವಾಗ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ವಾ, ಮತ್ತು ಚಳಿ ಇದೆ. ಅವಾಗ ಸ್ವಲ್ಪ ಕಾಫಿ ಕುಡಿಬೇಕನ್ಸುತ್ತೆ. ಚಳಿಗೆ ಟೀ ಕುಡಿಬೇಕು ಅಂತ ಅನ್ಸಲ್ಲ ಜಾಸ್ತಿ ನನಗೇನಿದ್ರು ಕಾಫಿ ಕುಡಿಬೇಕಂತ ಅನಿಸುತ್ತೆ. ಜಿಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫುಲ್ಲು ಶಿಸ್ತಾಗಿ ರೆಡಿ ಆದೆ. ಬಟ್ ಇವಾಗ ಕೆಲಸ ಬಂದಿದೆ ಗೈಸ್. ಮಟನ್ ಆ್ಯಂಡ್ ಚಿಕನ್ ಮಾಡಬೇಕು, ಅದರಿಂದ ಜಿಮ್ ಕ್ಯಾನ್ಸಲ್ಲು. ಮಟನ್ ಸಾಂಬಾರು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಟೈಮ್ ಇದ್ದರೆ ನಿಮಗೆ ರೆಸಿಪಿನೂ ತೋರಿಸ್ತೀನಿ, ನನ್ನ ಮನೇಲಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಗೈಸ್, ನನ್ನ ಮಗಳು ನಾನೇನಾದರೂ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವಳೇ ಬಂದು ಕೇಳ್ತಾಳೆ ದೇವ್ರ ದೀಪ ಹಚ್ಚಲ ಅಂತ. ಅವಳೇ ಹೋಗಿ ದೇವ್ರದ್ದು ಮನೆ ಕ್ಲೀನ್ ಮಾಡಿ ದೀಪ ಹಚ್ಚಿದ್ಲು. ಅಲ್ಲಿ ಏನು ಕಲಿತಿದ್ದೆ ಚಿನ್ನಿ ಹೇಳಿ? ಲಂಡನ್ ಬ್ರಿಡ್ಜ್ ಪೋಯಮ್. ಲಂಡನ್ ಬ್ರಿಡ್ಜ್ ನನಗೆ ಗೊತ್ತು, ಬರಬೇರೆ ಗೊತ್ತು. ಹೇಳಿ ಅದು. ಲಂಡನ್ ಬ್ರಿಡ್ಜ್ falling down, falling down, falling down. London Bridge falling down, my wedding. ಗೈಸ್, ಇಲ್ಲಿ ಬಿರಿಯಾನಿಗೆ ರೆಡಿ ಮಾಡಿದ್ದೀನಿ. ಇದೆಲ್ಲ ಒಗ್ಗರಣೆಗೆ, ಓಕೆನಾ? ಅದಾದಮೇಲೆ ಚಿಕನ್ ಬಿರಿಯಾನಿಗೆ ಇದೊಂದು ಮಸಾಲ ರೆಡಿ ಮಾಡಿದ್ದೀನಿ. ಈ ಮಸಾಲಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಚಕ್ಕೆ, ಲವಂಗ ಇದೆ. ಬಿರಿಯಾನಿ ಮಾಡುವಾಗ ತೋರಿಸ್ತೀನಿ ಬಸ್. ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, 2 ಗ್ಲಾಸ್ ಅಕ್ಕಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ ಬ್ರೌನ್ ಆಗಿದ್ದ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಫ್ರೈ ಮಾಡಬೇಕು. ಇದು ನಾವು ಮಾಡ್ತಾ ಇರೋದು ಗ್ರೀನ್ ಬಿರಿಯಾನಿ.
ಏನು ಮಾಡ್ತಾಯಿದ್ವಿ, ಇದು ಫ್ರೈ ಆಗಲಿ, ಫ್ರೈ ಆದಮೇಲೆ ಏನು ಹಾಕ್ತೀವಿ ಅಂತ ತೋರಿಸ್ತೀನಿ. ಇದು ಇಷ್ಟು ಈರುಳ್ಳಿ ಬ್ರೌನ್ ಆದರೆ ಸಾಕು, ನೀವು ಇನ್ನೂ ಬ್ರೌನ್ ಮಾಡಬೇಕಂದ್ರೆ ಮಾಡ್ಬೋದು. ಗೈಸ್, ನಾನು ಮೈಕ್ ಹಾಕಿರಲಿಲ್ಲ, ಅದರಿಂದ ತುಂಬ ಅದು ಸ್ಟವ್ ಸೌಂಡು ಮತ್ತು ಪಾತ್ರೆ ಸೌಂಡೆಲ್ಲ ಬಂದ್ಬಿಟ್ಟಿದೆ. ಇದು ಬಂದು ಆ್ಯಕ್ಚುಲಿ ಸಿಂಪಲ್ ಆಗಿರೋ ರೆಸಿಪಿ. ಆ ಮಸಾಲೆನ ನಾನು ಒಗ್ಗರಣೆಗೆ ಹಾಕಿ ಹುರಿದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಟೊಮೆಟೊ, ಪುದೀನ ಸೊಪ್ಪು, ನಿಮಗೇನಾದರೂ ಎಕ್ಸ್ಟ್ರಾ ಗೀ ಎಲ್ಲ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಗೀ ಏನೂ ಹಾಕಿಲ್ಲ, ಓಕೆನಾ. ಅದಾದಮೇಲೆ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಆ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಿದ ಮೇಲೆ ಚಿಕನ್ ಹಾಕಬೇಕು. ಹಸಿ ವಾಸನೆ ಹೋದ್ಮೇಲೆ, ವಾಸನೆ ಎಲ್ಲ ಹೋದ್ಮೇಲೆ ಚಿಕನ್ ಹಾಕಿ ಅದನ್ನು ಕೂಡ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆನೂ ಮತ್ತು ಅದನ್ನು ಹೊಂದ್ಕೋಬೇಕು, ಆ ಥರ ಫ್ರೈ ಮಾಡಬೇಕು. ಮಸಾಲ ಕೋಟ್ ಆಗಲಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಮೊಸರು ಹಾಕಬೇಕು ಗೈಸ್. ಮೊಸರು ಹಾಕಿದ್ರೆ ಚಿಕನ್ ಕೂಡ ಸಾಫ್ಟ್ ಆಗುತ್ತೆ, ಒಂಥರ ಹಾರ್ಡಾಗಿರಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೆ ಸ್ವಲ್ಪ ಮೊಸರು ಹಾಕಿ, ಮೊಸರೆಲ್ಲ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಆದಮೇಲೆ ಬಿಸಿ ನೀರು ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನಿಮಗೆ 2 ಗ್ಲಾಸ್ ನಾನು ತೊಗೊಂಡಿದ್ದೆ, 2 ಗ್ಲಾಸ್ಗೆ ನಾನು 3 ಗ್ಲಾಸ್ ನೀರು ಹಾಕ್ತೀನಿ, 3-3.5 ಗ್ಲಾಸ್ ನೀರು ಹಾಕ್ತೀನಿ. ಅದಾದಮೇಲೆ ನೀವೇನಾದರೂ ಬೇಕಿದ್ದರೆ ಉದ್ರಾಗಿ ಆಗಬೇಕಂತ ಹೇಳಿದ್ರೆ ಇಷ್ಟೇ ಸಾಕು. ಬೇಕು ಅಂತ ಹೇಳಿದ್ರೆ 4-4.5 ಗ್ಲಾಸ್ ನೀರು ಹಾಕಿ, ಮಿಕ್ಕಿತ್ತು ಸ್ವಲ್ಪ ಉಪ್ಪು ಹಾಕಿದ್ದೆ ಆವಾಗಲೇ, ಅದಕ್ಕೆ ಮತ್ತೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಎಷ್ಟು ಬೇಕು ಟೇಸ್ಟ್ಗೆ, ಕಂಪ್ಲೀಟ್ ಬಿರಿಯಾನಿಗೆ. ಅದನ್ನು ಹಾಕಿ ಸ್ವಲ್ಪ ಹೊತ್ತು ಅದನ್ನ ಕುದಿಯೋಕ್ಕೆ ಬಿಟ್ಟಿದ್ದೆ. ಬಿರಿಯಾನಿ ರೈಸ್ ನೀರು ಬಂದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿನ ಹಾಕಬೇಕು. ನಾವು ನೆನೆಸಿಟ್ಟಿದ್ವಲ್ಲ ಆವಾಗಲೇ, ಆ ಅಕ್ಕಿನ ಕಂಪ್ಲೀಟಾಗಿ ಹಾಕ್ಬಿಟ್ಟು ಬಿರಿಯಾನಿನ ದಮ್ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ ಗೈಸ್. ಧನಿಯಾ ಮತ್ತು ಒಣಮೆಣಸಿನ್ಕಾಯೆಲ್ಲ ಹುರ್ಕೊಂಡಿದ್ದೀನಿ. ಇದನ್ನು ತೆಂಗಿನಕಾಯಿ ಜೊತೆಗೆ ಹಾಕ್ಬಿಟ್ಟು ರುಬ್ಕೋಬೇಕು. ಗೈಸ್, ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಚಕ್ಕೆ, ಲವಂಗ ಇಷ್ಟು ಹಾಕಿದ್ದೀನಿ. ಇದನ್ನ ರುಬ್ಕೊಂಡು ಇವಾಗ ಮಟನ್ ಸಾಂಬಾರು ಮಾಡಬೇಕು. ಮತ್ತು ಆವಾಗಲೇ ಕಾಯಿ ಮತ್ತು ಒಣಮೆಣಸಿನ್ಕಾಯಿ ತೋರಿಸಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ಸಾಂಬಾರು ಬೇಯೋ ಟೈಮಲ್ಲಿ ಹಾಕಬೇಕು, ಕುದಿಯುತ್ತಲ್ಲ ಆವಾಗ. ಇದು ಬಂದು ಒಗ್ಗರಣೆಗೆ ಮಟನ್ ಜೊತೆ ಹಾಕಬೇಕು. ಹಾಕ್ಬಿಟ್ಟು ತೋರಿಸ್ತೀನಿ ಗೈಸ್. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಮಟನ್ ಹಾಕಿದ್ದೆ. ಅದರಲ್ಲಿ ಬಂದು ಒಂದು ಚಿಕನ್ ಲಿವರ್ ಕೂಡ ಬಂದ್ಬಿಟ್ಟಿದೆ. ಚಿಕನ್ ಬಿರಿಯಾನಿಗೆ ಬಂದಿತ್ತಲ್ಲ, ಅದನ್ನ ಹಾಕಿದ್ದೆ. ಮಟನ್ನೆಲ್ಲ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಮೇಲೆ ನಾನು ಅರಿಶಿನ, ಈರುಳ್ಳಿ, ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಮತ್ತೆ ಅದನ್ನು ಫ್ರೈ ಮಾಡಬೇಕು. ಅದು ಫ್ರೈ ಮಾಡಿದ್ಮೇಲೆ ತೆಂಗಿನಕಾಯಿ, ಖಾರ ಆಡಿಸಿಟ್ಟಿದ್ವಲ್ವ ಅದನ್ನು ಹಾಕ್ಬಿಟ್ಟು ಎಷ್ಟು ಬೇಕು ನಿಮಗೆ ಅಷ್ಟು ಸಾಂಬಾರಿಗೆ ನೀರು ಹಾಕಿದ್ರೆ ಸಾಂಬಾರು ಕುದ್ದಿದ ಮೇಲೆ ಒಂಥರ ಮೇಲಾಗಡೆ ಗೊತ್ತಾಗತ್ತೆ, ಆಯಿಲ್ ಥರ ಬರುತ್ತೆ ಗೈಸ್. ಅದಾದರೆ ಆಯಿತು ಅಂತ ಅರ್ಥ ಅಷ್ಟೇ. ಸೂಪರಾಗಿ ಅಡುಗೆ ಅಂತೂ ರೆಡಿಯಾಗಿತ್ತು ಗೈಸ್. ಅಡುಗೆ ರೆಡಿ ಆಗೋಷ್ಟರಲ್ಲಿ ನನಗೂ ಸ್ವಲ್ಪ ಫೀವರು, ಕೋಲ್ಡ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು, ಕಣ್ಣು ಬಿಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಬಿಸಿ ತಿನ್ನೋಣ ಅಂತ, ನಾಲ್ಗೆ ಎಲ್ಲ ಕಟ್ಟೋಗ್ಬಿಟ್ಟಿತ್ತಲ್ಲ, ಬಿಸಿ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಮಟನ್ ಸಾಂಬಾರು ಮತ್ತು ಚಿಕನ್ ಬಿರಿಯಾನಿ ಟೇಸ್ಟ್ ನೋಡ್ತೀನಿ. ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿತ್ತು ಗೈಸ್. ನೀವು ಟ್ರೈ ಮಾಡಿ. ಕೋಲ್ಡ್ ಆಗಿತ್ತಲ್ಲ, ಅದರಿಂದ ನನಗೆ ಬಿಸಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸು. ನೀವು ಟ್ರೈ ಮಾಡಿ, ನಿಮಗೇನಾದರೂ ಇಷ್ಟ ಆಗಿರೋ ರೆಸಿಪಿ. ಇವಾಗ ಮಕ್ಳಿಗೆ ಊಟ ಮಾಡಿಸಿ. ಹಿಂಗಿತ್ತು.